ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ನಡೆದ ಮನೆ ಮನೆಗೆ ಶಾಸಕ ಮನೆ ಬಾಗಿಲಿಗೆ ಸರ್ಕಾರ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಶಾಸಕ ಎನ್.ಟಿ. ಶ್ರೀನಿವಾಸ್ ಅವರು ಮಹತ್ವದ ಸಂದೇಶ ನೀಡಿದರು. ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ಕೊಡಬಾರದು. ಮಧ್ಯವರ್ತಿಗಳಿಂದ ದೂರವಿದ್ದು ಯೋಜನೆಗಳ ಸದ್ಬಳಕೆಯನ್ನು ಮಾಡಬೇಕು. ದುರ್ಬಳಕೆ ಸಾಬೀತಾದಲ್ಲಿ ನೀಡಿದ ಸೌಲಭ್ಯಗಳನ್ನು ರದ್ದುಪಡಿಸಲಾಗುತ್ತದೆ ಎಂದು ಅವರು ಸ್ಪಷ್ಟವಾಗಿ ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಡಿಯಲ್ಲಿ ಮಂಜೂರಾದ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳ ಫಲಾನುಭವಿಗಳಿಗೆ ಪಂಪ್ಸೆಟ್, ಪೈಪ್ ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು. ರೈತರ ಅಭಿವೃದ್ಧಿಗೆ ಕೃಷಿ ವಿಜ್ಞಾನ ಕೇಂದ್ರವನ್ನು ಕ್ಷೇತ್ರಕ್ಕೆ ತಂದುಕೊಡುವಲ್ಲಿ ಯಶಸ್ವಿಯಾಗಿರುವುದಾಗಿ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಕ್ಷೇತ್ರದ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿಗೆ ತಂದ ಪರಿಣಾಮ ಬೋರ್ವೆಲ್ಗಳ ಅಂತರ್ಜಲ ಮಟ್ಟದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ ಎಂದರು. ಈ ಸಂದರ್ಭದಲ್ಲಿ ರೇಷ್ಮೆ ಇಲಾಖೆಯಿಂದ 33 ಫಲಾನುಭವಿಗಳಿಗೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯಿಂದ 17 ಫಲಾನುಭವಿಗಳಿಗೆ ಉಪಕರಣಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಕೆಎಂ ಶಶಿಧರ ಸ್ವಾಮಿ ಸೇರಿದಂತೆ ಮುಖಂಡರು, ಜನಪ್ರತಿನಿಧಿಗಳು, ಗ್ರಾಮಸ್ಥರು ಮತ್ತು ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ವಂದೇ ಮಾತರಂ. ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಈ ಲಿಂಕ್ ಲೈನು ಮತ್ತು ಹೆಚ್ಚುವರಿ ಕಂಬಗಳು, ವೈರ್ಯಗಳು, ಈ ನಿಮ್ದು ಇದು ಹೊಸಳ್ಳಿ ಬರಲಿಲ್ಲ ಸರ್. ಇದು ಆಲೂರು ಪಂಚಾಯತಿಯಲ್ಲೇ ಬೇರೆ ಸರ್. ಅಲ್ಲ ಸೆಕ್ಷನ್ ಹೊಸ ಏನೇನು ಮಾಡಿದ್ದೀರಿ ಸರ್? ಇವಾಗ ಒಂದು ಬಂದು ಸರ್ ಹೇಳಿ, ನೀವು ಯಾರು ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳಿ. ಸರ್, ನನ್ನ ಹೆಸರು ಕಾರ್ತಿಕ್ ಸರ್, ಹೊಸಳ್ಳಿ ಸೆಕ್ಷನ್ ಆಫೀಸರ್. ಹಾಂ ಸರ್, ಇವಾಗ ರೀಸೆಂಟಾಗಿ ಬಂದ್ಬಿಟ್ಟು SCB ವರ್ಕ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಆಮೇಲೆ ಮಾಡಿದ್ರೆ ಅದರಲ್ಲಿ ಸರ್ SC ಮತ್ತು ST ಕಾಲೋನಿಯಲ್ಲಿ ಕೋಲ್ಡ್ ಮತ್ತು ವೈರಿಂಗ್ ಎರಡೂ ಆಗಿದೆ, ಕಂಪ್ಲೀಟ್ ಆಗಿದೆ. ಸುಮಾರು ಎಷ್ಟು ಮಾಡಿದ್ರು ಸರ್? ಎಲ್ಲ ಪಂಚಾಯತಿ ಸೇರಿ ಒಂದು ರೀಸೆಂಟಾಗಿ 2 ಮಂತ್ಸ್ ಆಯ್ತು ಸರ್. ಅಷ್ಟೊಳಗೆಲ್ಲ ವರ್ಕ್ ಆಗಿದೆ. 2 ಮಂತ್ಸ್ ವೆರಿ ಗುಡ್ ಟೈಮ್. ಬರ್ತಾ ಇದೆ ಒಂದು ಸೆಕ್ಷನ್. ಅದೇ ತುಂಬ ಇನ್ನೂ ಸುಮಾರು ಹಳ್ಳಿಗಳಿದ್ದಾರೆ, 15-20 ಹಳ್ಳಿಗಳಿದ್ದಾರೆ. ಈಗ ಪ್ರತಿಯೊಂದು ಸೆಕ್ಷನ್ನಲ್ಲಿನೂ ಸುಮಾರು 150ರಿಂದ 200 ಹೆಚ್ಚು ಕಂಬಗಳು ಬಂದಿದ್ದಾವೆ, ಅರ್ಥ ಆಯ್ತಾ? ಮತ್ತು ವೈರ್ಗಳು ಬಂದಿದ್ದಾವೆ, ಮತ್ತು ಲಿಂಕ್ ಲೈನು ಎಲ್ಲ ಮಾಡ್ತಾ ಇದ್ದೀವಿ, ಆಯಿತಾ? ಈ ವರ್ಷ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ. ಮತ್ತು ಪ್ರತಿಯೊಂದು ಇವತ್ತು ಎಲ್ಲ ಕೊಡ್ತೀನಿ ಅರ್ತಿಗಳಿಗೆ, ಅರ್ಥ ಆಯ್ತಾ? ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಿಲ್ಲಿಸ್ಬೇಕು. ನಮಗೆ ಕಾಣಿಸೋದು ನಿಮಗೆ ಕಾಣಿಸಲ್ಲ, ಅರ್ಥ ಆಯ್ತಾ? ಸೊ ಈಗ ಬಂದಿದ್ದೀನಿ ಅಂತೇಳಿ 2 ವರ್ಷ ಆಗುತ್ತೆ. ಆಮೇಲೆ 7 ಸರ್, ರೀಸೆಂಟ್ ನನ್ನ ಫೀಲ್ಡಲ್ಲಿ ಸರ್ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 ಕೆವಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಆಮೇಲೆ ಸರ್ ಅದನ್ನು ಹೇಳಿ ಕಾನಮೋಡದಲ್ಲಿ ಈಗ ಎಷ್ಟು TCಗಳು ಹಾಕಿದ್ದೀವಿ ಸರ್? ಟೋಟಲ್ ಆಗಿ ನನ್ನ ಸೆಕ್ಷನ್ 3 ಹಾಕಿದ್ದೀನಿ ಸರ್. ಒಂದು ಹೊಸಳ್ಳಿಯಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ HK ಕೌಂಟಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 ಮಾಡಿದ್ದೀನಿ. ನೋಡಿ, ಭಾಳ ಕಡೆ ನಿಮ್ಗೆ ಗೊತ್ತಿರಲಿ, ತುಂಬ ಕಡೆ 63ರಿಂದ 100 ಕೆವಿ ಮಾಡಿಸ್ತೀವಿ, 25ರಿಂದ 63, 100 ಕೆವಿನು. ಭಾಳ ಕಡೆ ಟ್ರಾನ್ಸ್ಫಾರ್ಮರ್ಸು ಸುಮಾರು ಈಗ 30ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ತಾಲೂಕಲ್ಲಿ ಹೆಚ್ಚುವರಿಯಾಗಿ ಈಗಾಗಲೇ ಮಾಡಿಸಿದ್ವಿ. ಮುಂದೆ ಕೂಡ ಹೆಚ್ಚುವರಿ ಮಾಡಿಸ್ತಾ ಇದ್ದೀವಿ. ಸೆಕ್ಟರ್ ಗೊಲ್ವೆಟ್ ಸರ್, 7 ಫೀಡರ್ಗಳು FPD ಲಿಂಕ್ ಲೈನ್ ಮಾಡ್ತೀವಿ. ಫಸ್ಟ್ ಗಂಗಾ ಕಲ್ಯಾಣ ಬೇಕಂತೀರಿ, ಆಮೇಲೆ ಪಂಪ್ ಮೋಟರ್ ಅಂತ ಹೇಳ್ತೀರಿ, ನೀರು ಬರ್ತದೆ. ಆಮೇಲೆ TC ವಿಷಯಕ್ಕೆ ಬಂದಾಗ 4 ಇದಕ್ಕೆ ಒಂದು TC ಕೊಟ್ಟಿರ್ತಾರೆ, 4 ಪಂಪ್ಗೆ. ನನಗೆ ಪ್ರತಿಯೊಬ್ಬರಿಗೂ TC ಬೇಕಂತ ಕೇಳ್ತಾ ಇದ್ದೀರಿ, ಆಯಿತಾ? ಅದು ನಿಜವಾಗ್ಲೂ ಸ್ವಲ್ಪ ಕಷ್ಟದ ಕೆಲಸ. ಸದ್ಯಕ್ಕೆ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಈಗಾಗಲೇ ಸರ್ಕಾರದಲ್ಲಿ ನಿರಂತರವಾಗಿ ಏನು SC ST ಮತ್ತು BCM ಇಲಾಖೆಯಿಂದ ಅನುದಾನ ಬರ್ತದೆ, ಅದಕ್ಕೆ ಉಚಿತವಾಗಿ ಮೀಟರ್ ಅಳವಡಿಸುವಂಥ ಕೆಲಸ ಕೂಡ ಮಾಡಬೇಕಂತ ಈಗಾಗಲೇ ನಾವು ಹಲವಾರು ಬಾರಿ ಮಾನ್ಯ ವಿದ್ಯುತ್ ಸಚಿವರಿಗೆ, ಸಚಿವ JJ ಜಾರ್ಜ್ ಸಾಹೇಬ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ಅಟ್ಲೀಸ್ಟ್ ಮೀಟರ್ಗಳ ಹಾಕ್ಕೊಂಡ್ರೆ ಈ ಏನೋ ಥೆಫ್ಟ್ ಮಾಡ್ತಿರೋದು ಅದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ವಿದ್ಯುತ್ ಕೂಡ ನಾವು ಗೃಹೋದ್ಯೋಗಿಯಿಂದ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅದು ಕೂಡ ಸದುಪಯೋಗ ಮಾಡ್ಕೋಬೇಕಂತೇಳಿ. ಮತ್ತು ಅದಕ್ಕೋಸ್ಕರ ಈ ಸದ್ಯಕ್ಕೆ ಅದು ನನಗೆ ಭಾಳ ಒತ್ತಡ ಇರುತ್ತೆ. ನನಗೆ ಇಂಡಿವಿಜುವಲ್ TC ಕೊಡ್ತಿದ್ದೀನಿ, ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಇನ್ನು, ಯಾಕೆಂದರೆ ನಾನು ಹೇಳಿ ಲಿಂಕ್ ಲೈನ್ ಮಾಡಿಸ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಎಲ್ಲ ಸಬ್ಸ್ಟೇಷನ್ಗಳು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಜಾಸ್ತಿ ಮಾಡಿಸ್ತೀವಿ. ಮತ್ತು ಈಗಾಗಲೇ ಮೊನ್ನೆ 11 ಜನ ಹೊಸ ಲೈನ್ಮೆಂಟ್ಸ್ ಕೂಡ ನಮ್ಮ ತಾಲೂಕಿಗೆ ಹೊಸದಾಗಿ ಮತ್ತೆ ಲೈನ್ಮೆಂಟ್ಸ್ ಕೂಡ ಬಂದಿದ್ದಾರೆ. ಸೊ ಎಲ್ಲ ಈಗ ನನಗೆ ಖುಷಿ ಏನಪ್ಪ ಅಂತಂದರೆ, ಯಾರು ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ ಮುಂಚೆ ಕೂಡ್ಲಿಗಿ ತಾಲೂಕಲ್ಲಿ. ಈಗ
ಈಗ ಒಂದು ಕ್ಲರ್ಕು ಪಿವನ್ SDA FDA ಇಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ಟ್ರೆಜರಿಯಿಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ನಮ್ಮ ಹತ್ರ ಲೆಟ್ರ್ ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ತಾಲೂಕಿಗೆ ಬರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾವು ಬರ್ತೀವಿ, ಇಲ್ಲಿ ತುಂಬ ಕೆಲಸಗಳು ಆಗ್ತಾ ಇದ್ದಾವೆ, ಸಾರ್ವಜನಿಕರುಗಳು ಒಂದು ಸ್ಪಂದಿಸಂಥ ಕೆಲಸ ಆಗ್ತಾ ಇದ್ದಾವೆ, ನಾವು ಇಲ್ಲಿ ಸೇವೆ ಸಲ್ಲಿಸಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಳ್ಳೆ ಒಂದು ಡೆವಲಪ್ಮೆಂಟ್, ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ನಮ್ಮ ತಾಲೂಕಿನ ಪರವಾಗಿ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕೆಂದರೆ ನಾವು ಹೆಂಗೆ ಈಗ ಎಲ್ಲ ರೀತಿ ಒಂದು ವಿಶೇಷ ತಂಡ ಮಾಡಿ ಎಲ್ಲೂ ದಲ್ಲಾಳಿಗಳು ಮಧ್ಯವರ್ತಿಗಳ ಹಾವಳಿ ಇದ್ದಂಗೆ ನೇರವಾಗಿ ₹1 ಖರ್ಚಾಗ್ದಂಗೆ ಏನೋ ಸಿಗೋಂಥ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಇದನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇದೆ, ಎಲ್ಲೆಲ್ಲಿ ದುರುಪಯೋಗ ಇದೆ ತಿಳ್ಕೊಳ್ಳೋದು ಕೂಡ ಒಂದು ಕಮಿಟಿ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಸೊ ನೀವು ಸತ್ಯನ ಮುಚ್ಚಿಡೋಕ್ಕಾಗಲ್ಲ, ಅದಕ್ಕೆ ಯಾರು ಅಂಥ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಆದೇಶ ಮತ್ತು ಮನವಿ. ಸೊ ಇದಕ್ಕೋಸ್ಕರ ಯಾಕೆಂದರೆ ತಾಲೂಕಲ್ಲಿ ನಾವು ಒಂದು ಬಡವರಿಗೆ ಎಲ್ಲ ರೀತಿ ಎಲ್ಲ ಬಡವರಿಗೆ ಯಾರ್ಯಾರು ವರ್ಷದಿಂದ ಮತ್ತು ತುಂಬ ಬಹುಮುಖ್ಯವಾಗಿ ನೀವು ಕೋತಿ ಆಂದೋಲನದಲ್ಲಿ ಭಾಗವಹಿಸಿ ಎಲ್ಲರೂ ಕೋತಿ ಮಾಡಿಸ್ಕೋಬೇಕು. ಇನ್ನೂ 1000 ಗಂಗಾ ಕಲ್ಯಾಣ ತರೋಕ್ಕೆ ನಮ್ಗೆ ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲೋ ತಗೊಂಬರ್ತೀರಿ, ಆಮೇಲೆ ಇಲ್ಲ ನನ್ನ ಹೆಸರು ತಪ್ಪಾಗಿಬಿಡುತ್ತೆ, ನಮ್ಮ ಹೆಂಡತಿ ಹೆಸರು ಕೊಡಿ, ನಮ್ಮ ತಮ್ಮನ ಹೆಸರು ಕೊಡಿ, ನಮ್ಮ ಅಜ್ಜಿ ಹೆಸರು ಕೊಡಿ, ನನ್ನ ಮಗಳ ಹೆಸರು ಕೊಡಿ ಅಂತ ಬರ್ತೀರಾ ಚೇಂಜ್ ಮಾಡಿಸ್ಕೊಂಡು. ಅದು ನಿಮಗೆ ಗೊತ್ತು, ಫಸ್ಟ್ ಆದೇಶ ಮಾಡಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಚೇಂಜ್ ಮಾಡ್ಕೋಬೋದು ಅಂತೇಳಿ. ದಯವಿಟ್ಟು ಇದೆಲ್ಲ ನೇರವಾಗಿ ನಿಮಗೆ ಮಾಡೋದಕ್ಕೆ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದ್ರ ಕಾಲನ ಕಡಿಮೆ ಮಾಡ್ಕೊಳ್ಳಿ, ಆಯಿತಾ? ನಿಮ್ಮ ಏನು ಜೀವನನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಪಂಪ್ ಸೆಟ್ಗಳು ಬಂದು ಇವತ್ತೊಂದು ಬೋರ್ ಹಾಕಬೇಕಂದ್ರೆ 2.5 ಲಕ್ಷ ಬೇಕು ಅಂತ ಸರ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ. ರೇಷ್ಮೆ ಇಲಾಖೆಯಲ್ಲಿ ಗೊತ್ತು ನೋಡಿ, ಒಂದು ಇನ್ನೆಲ್ಲ ಚಂದ್ರಕ್ಕೆ ಬಿದಿರಿನಲ್ಲಿತ್ತು, ಬಹಳ ಕಷ್ಟ ಇತ್ತು. ಅವತ್ತು ರೇಟ್ ಕೂಡ 20-25 ರೂಪಾಯಿ ಇರಲಿಲ್ಲ, ಇವತ್ತು 700-800 ರೂಪಾಯಿ ಇದೆ. ನಿಜವಾಗಿ ರೈತರು, ನಾವೆಲ್ಲ ಈ ಭಾಗದಲ್ಲಿ ರೈತರು ಭಾಳ ಒಳ್ಳೆ ರೈತರಿದ್ದೀರಿ. ನಾವು ಅಲ್ಲಿ ಒತ್ತು ಕೂಡ ಸಾಕಷ್ಟು ಕೆರೆ ನೀರು ತುಂಬಿದೆ, ಬೋರ್ವೆಲ್ ನೀರು ರೀಚಾರ್ಜ್ ಆಗಿದೆ. ಶಾಸಕರು ಬಂದಮೇಲೆ 74 ಕೆರೆ ಬಂದಮೇಲೆ ನೀರು ಕೂಡ ಚೆನ್ನಾಗಿ ಬಂದಿದೆ, ಬೋರ್ವೆಲ್ ನೀರಿದೆ. ಆ ಬೋರ್ವೆಲ್ ನೀರಿಲ್ಲದ್ರೆ ಈ ಬೋರ್ಡ್ ಕೊಡೋಕೆ ಆಗ್ತಿರಲಿಲ್ಲ. ಸರ್ಕಾರ ಕೂಡ ಒಂದು ಒಳ್ಳೆ ಚಿಂತನೆ ಮಾಡಿಬಿಟ್ಟು ಬಡವರಿಗೆ ಅನುಕೂಲ ಮಾಡ್ತದೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳ ಅಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತೀವಿ. ನಿಮ್ಮ ಮಕ್ಕಳನ್ನು ಒಂದು ದಾರಿಯಲ್ಲಿ ತಗೊಳ್ಳಿ, ಅವ್ರಿಗೆ ಸಂಸ್ಕಾರ ಕೊಡಿ, ಅವ್ರಿಗೆ ಕೆಲಸ ಹಚ್ಚಿ. ಅದನ್ನು ಬಿಟ್ಟು ನೀವು ಇಷ್ಟೆಲ್ಲ ಮಾಡಿದ ಉಪಯೋಗ ಆಗೋದಿಲ್ಲ. ಎಲ್ಲ ರೈತ ಬಾಂಧವರಲ್ಲಿ ವಿನಿಸ್ಕೊಳ್ಳೋದಷ್ಟೇ, ಮಕ್ಕಳಿಗೆ ನೀವು ಎಲ್ಲವರೆಗೂ ಸಂಸ್ಕಾರವನ್ನು ಕೊಡುವುದಿಲ್ಲ, ಆ ಕುಟುಂಬ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡಿ. ಸಾಕಷ್ಟು ಶಾಸಕರು ಭಾಳ ಅನುಕೂಲ ಮಾಡಿದ್ದಾರೆ. ಭಾಳ ಶಾಲೆಗಳು ಬರ್ತದೆ, KP ಶಾಲೆಗಳು ಇನ್ನೊಂದು ಬಂದಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಜೊತೆಗೆ ಒಳ್ಳೆ ಕೃಷಿ ಮಾಡಿ, ಅದರಲ್ಲಿ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಬದುಕುತ್ತದೆ. ಅಲ್ಲಿ ಒಂದು ಪಂಪ್ ಸೆಟ್ ಮಾಡಿಕೊಂಡ್ರೆ ನಿಜವಾಗಿ ಆ ಕುಟುಂಬ ಚೆನ್ನಾಗಿ ಬದುಕ್ತದೆ. ಆ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಇವೆಲ್ಲ ಓದಿಸ್ಬೋದು. ಇವತ್ತು ಸಾಕಷ್ಟು ರೇಷ್ಮೆ ಇಲಾಖೆಯಿಂದ ಕೂಡ 700-800 ಕೆಜಿ ಇದೆ, ಯಾರೂ ಕಡಿಮೆ ಅಲ್ಲ. ಈ ಕಾರ್ಯಕ್ರಮ ಸಣ್ಣ ನೀರಾವರಿ ಇಲಾಖೆಯಿಂದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಗ ಯೋಜನೆ ಅಡಿಯಲ್ಲಿ ಕೊಳವೆ ಉಪಯೋಗಿಸಲು ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಗಳು. ಇಲ್ಲಿ ಪಂಪ್ಸೆಟ್ ಮತ್ತು ಇತರ ಸಾಮಗ್ರಿಗಳು ವಿತರಣೆ ಕಾರ್ಯಕ್ರಮ ಮಾನ್ಯ ಶಾಸಕರಿಂದ ಈಗ ವಿತರಣೆ. ಇದು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಎಲ್ಲ ಸಾರ್ವಜನಿಕರಿಗೆ ನೀವು ಎಷ್ಟಾದರೂ ಕೇಳಿ ನೋಡಿ, ನೀವು ಏನಾದರೂ ಕೇಳಿ ನೋಡಿ. ಮೊದಲ ಬಾರಿಗೆ ಬಹುಶಃ 2023 ನಂತರ ₹1 ಯಾವುದೇ ಬಡ ರೈತರ ಹತ್ರ, ಬಡ ಕೃಷಿಕ ಕಾರ್ಮಿಕರ ಹತ್ರ ₹1 ಇಸ್ಕೊಳ್ದಂಗೆ ಈ ಗಂಗಾ ಕಲ್ಯಾಣ ಯೋಜನೆನ ನೇರವಾಗಿ ಪಂಪು, ಮೋಟ್ರು, ಪೈಪು, ಕೇಬಲ್ಲು, ಬೋರ್ಡು ಎಲ್ಲದನ್ನೂ ಒಂದು ಉಚಿತವಾಗಿ ಯಾವುದೇ ದಲ್ಲಾಳಿಗಳಿಂದಲೇ ನಾನು ವಿಶೇಷ ತಂಡ ರಚಿಸಿ, ವಿಶೇಷ ಮುತುವರ್ಜಿ ವಹಿಸಿ ಒಂದು ಬಡವರಿಗೆ ಕೊಡುವಂಥ ಕೆಲಸ ಮಾಡಿದ್ರು ಅನ್ನೋದು ಹೇಳೋದಕ್ಕೆ ನಾನು ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಏನು ಈ ಫಲಾನುಭವಿಗಳಿರ್ತಾರೆ, ನಿಜವಾಗ್ಲೂ ಭಾಳ ಅಸಹಾಯಕರು, ಅಮಾಯಕರಿರ್ತಾರೆ. ಎಲ್ಲ ತಾಲೂಕಲ್ಲಿ ಇಂಥವ್ರು ಭಾಳ ಜನ ಇದ್ದಾರೆ. ಅದಕ್ಕೆ ಅವ್ರಿಗೆ ಮಧ್ಯವರ್ತಿಗಳು, ದಲ್ಲಾಳಿಗಳಿದ್ದಂಗೆ ನೇರವಾಗಿ ತಲುಪಿಸೋಂಥ ಒಂದು ಕನಸು ನಮಗಿದೆ. ಆ ರೀತಿ ಯಾವಾಗ್ಲೂ ಇನ್ನು ಮುಂದೆ ಕೂಡ ವಿಶೇಷವಾಗಿ ಈ ವಿಷಯದಲ್ಲಿ ನಾವು ಯಾವಾಗ್ಲೂ ಬಡವರಿಗೆ ಉಚಿತವಾಗಿ ತಲುಪಿಸೋದಕ್ಕೆ ನಾವು ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ನಿಮಗೆ ಯಾರಾದರೂ
ಯಾರಾದರೂ ಈ ವಿಷಯದಲ್ಲಿ ಯಾರಾದರೂ ನಿಮಗೆ ದಲ್ಲಾಳಿಗಳಾಗಲಿ ಮಧ್ಯವರ್ತಿಗಳು ದುಡ್ಡು ಕೇಳಿದಾರೆ ಅಂತಂದರೆ ಖಂಡಿತ ನಮಗೆ ಗಮನಕ್ಕೆ ತರ್ಬೋದು. ಆ ಇದರಲ್ಲಿ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಆ ರೀತಿಯಾಗಿ ಇವತ್ತು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ನಮಗೆ. ಈ ಒಂದು ಎಲ್ಲ ನಮ್ಮ ರೈತರು ಇವತ್ತು ಖುಷಿಯಿಂದ ಬಂದು ಅವತ್ತೆಲ್ಲ ಪಂಪು ಮೋಟ್ರುಗಳು ಖುಷಿಯಿಂದ ತಗೊಂಡು ಹೋಗ್ತಾ ಇರೋದು. ಇನ್ನು ಇದು ಒಂದು ಯೋಜನೆ ಅಷ್ಟೇ, ಇನ್ನೂ ಸುಮಾರು ಬರೋವಿದಾವೀಗ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಜವಾಗಿ SST KFC ಕಾರ್ಯಕ್ರಮ ನಿಜವಾಗಿ ನೆರವು ರೈತರು ಉಳಿದ ಮೇಲೆ ಕೊಡೋದಿಲ್ಲ ಸರ್, ಇದರಲ್ಲಿ ಕೊಡುತ್ತಾರೆ. ಹಾಗಾಗಿ ಅವರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಸರ್. ರೈತ ಇವೆಲ್ಲವನ್ನು ಕೂಡ ರೈತರಿಗೆ ನಾವು ಏನೇನು ಕೊಡ್ತಾ ಇದ್ದೀವಿ ಒಂದ್ಸರಿ ಹೇಳ್ಬಿಡಿ ಸರ್. ಇವತ್ತು ಮೇಜರ್ ಆಗಿ ನಾವು ಚಂದ್ರಿಕೆ ಸರ್, ಪ್ಲಾಸ್ಟಿಕ್ ಚಂದ್ರಿಕೆ ಕೊಡ್ತಾ ಇದ್ದೀವಿ, ಪವರ್ ಸ್ಪ್ರೇಯರ್ ಕೊಡ್ತಾ ಇದ್ದೀವಿ, ಆಮೇಲೆ ಬ್ರಷ್ ಕಟರ್ಸು ಕೊಡ್ತಾ ಇದ್ದೀವಿ, ಸೋಲಾರ್ನು ಕೊಡ್ತಾ ಇದ್ದೀವಿ ಸರ್, ಆಮೇಲೆ ಔಷಧಗಳು ಕೊಡ್ತಾ ಇದ್ದೀವಿ ಸರ್. ಮೇಜರ್ ಆಗಿ ತೋಟದಲ್ಲಿ ಬಳಸತಕ್ಕಂಥ ಪೋಷಕಾಂಶಗಳು ಮತ್ತು ಮನೆ ತೊಳ್ಕೊಳ್ಳಿಕ್ಕೆ ಹಾಗೂ ಊಜಿ ಕಂಟ್ರೋಲ್ ಮಾಡಲಿಕ್ಕೆ ಔಷಧಿಗಳು. ಈಗ ಎಷ್ಟು ಬೆಳೆಗಾರರು ಇದ್ದಾರೆ ಅಲ್ಲ ಸರ್, ಈಗ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ 1350 ಜನ ರೇಷ್ಮೆ ಬೆಳೆಗಾರರು ಸರ್. 900 ಹೆಕ್ಟೇರ್ಗಳಿದೆ ಸರ್. ಈ ವರ್ಷ ನಾವು ಸುಮಾರು ಒಂದು 600 ಜನದ ರೇಷ್ಮೆ ಬೆಳೆಗಾರರಿಗೆ ನರೇಗಾ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತೇಳಿ ಮಾಡಿ ಅದರೊಳಗೆ ಎಂಟ್ರಿ ಮಾಡಿದ್ದೀವಿ ಸರ್. ಈಗ ಅದು ಕಾರ್ಯಕ್ರಮ ಲಾಂಚ್ ಆದ ತಕ್ಷಣ ಅವ್ರಿಗೆ ಮಾಡ್ತೀವಿ ಸರ್. ಭಾಳಷ್ಟು ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ ಸರ್. ಕೊಡ್ತಾ ಇದ್ದೀವಿ ಸರ್, ಬರ್ತಾ ಇದೆ, ಏನು ತೊಂದರೆ ಇಲ್ಲ ಸರ್. ಎಲ್ಲರಿಗೂ ಈ ಸತಿ ನಾವು ಹೊಸಪೇಟೆ ಜಿಲ್ಲೆಯಲ್ಲಿ 300 ಜನಕ್ಕೆ ಕೊಟ್ಟಿದ್ದೀವಿ ಸರ್ ರೇಷ್ಮೆ ಸಾಕಾಣಿಕೆ ಮನೆಗೆ. ಇವಾಗ ತಾವು ಕೂಡ ನಿರಂತರವಾಗಿ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಿ ನಮ್ಮ ಅನುದಾನವನ್ನು ಕೂಡ ಉಳಿಸಲಿಕ್ಕೆ ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ ಸರ್. ತಮಗೆ ಇಲಾಖಾ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಇವತ್ತು ಮಾರ್ಕೆಟ್ನಲ್ಲಿ ಹೈ ರೇಟ್ ಆಯ್ತು ನಮ್ಮ ಕಡೆ. ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳು ರಾಮನಗರದಲ್ಲಿ ಇವತ್ತು ಹೈ ರೇಟ್. ವಿಧಾನಸೌಧದಲ್ಲಿ ಹಾಕಿ ಎಲ್ಲ ಇಲಾಖೆಗಳು ಸಂಬಂಧಪಟ್ಟ ಸರ್ಕಾರದಲ್ಲಿರೋ ಎಲ್ಲ ಇಲಾಖೆಗಳಿಗೂ ಪ್ರಶ್ನೆ ಮಾಡಿ ಪ್ರತಿಯೊಂದು ರೇಷ್ಮೆ ಆಗಿರ್ಬೋದು, ಆಯಿತಾ, ನಮ್ಮ ಏನು ಸಣ್ಣ ನೀರಾವರಿ ಆಗಿರ್ಬೋದು, ಎಲ್ಲದಕ್ಕೂ ಯಾವ ರೀತಿ. ಯಾಕೆ ಅಂತಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೆರೆ ತುಂಬಿಸಿ ಯೋಜನೆಗೆ ಬಂದಾಗ ಇವರು ಭಾಳ ಚೆನ್ನಾಗಿರೋದು ಒಂದು ರೇಷ್ಮೆದು ಒಂದು ಹಾರ ಮಾಡಿದ್ರು. ಹಾರನ ಅವ್ರು ಹಾಕಿದಾಗ ನೋಡಿದಾಗ ಕೇಳಿದ್ರು, ಇದೆಲ್ಲ ರಾಮನಗರದಲ್ಲಿ ಇದೆ ಮಾರ್ಕೆಟ್, ಇಲ್ಲೆಲ್ಲ ಮಾರ್ಕೆಟ್ ಇದೆ, ನಾವು ಬೆಳೆಗಾರರು ಇದ್ದಾರೆ ಅಂತ. ಇಲ್ಲ ಸರ್, ಇಲ್ಲಿ ತುಂಬ ಜನ ಬೆಳೆಗಾರರು ಇದ್ದಾರೆ ಅಂತ ಅಂದಾಗ ಅವ್ರು ಭಾಳ ಅಪ್ರಿಷಿಯೇಟ್ ಮಾಡಿ ಮತ್ತೆ ಹೇಳಿದ್ರು, ಇಲ್ಲಿ ಈಗ ಕೆರೆ ತುಂಬಿಸಿ ಯೋಜನೆಗೆ ಮೀನುಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಮೀನುಗಾರಿಕೆಯಿಂದ ಬರ ಮತ್ತು ರೇಷ್ಮೆ ಇಲಾಖೆಯಿಂದ ಒತ್ತು ಕೊಟ್ಟರೆ ಸ್ವಲ್ಪ ಬರೋಂಥ ಹಣನ ನಮ್ಮ ಕೆರೆ ತುಂಬಿಸಿ ಯೋಜನೆ ವಿದ್ಯುತ್ಗೆ ಉಪಯೋಗಿಸಿ ಇಲ್ಲೇ ನೀವು ಉಪಯೋಗ ಪಡ್ಕೋಬೋದು. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು, ನಮ್ಗೆ ಯಾವ ರೀತಿ ಬೇಕು ಹೇಳಿ ಅಂತಂದು ನಾವು ಮತ್ತೆ ಅದೇ ರೀತಿ ಮತ್ತೆ ಸಂಬಂಧಪಟ್ಟ ಸಚಿವರನ್ನು ಮತ್ತು ಅಧಿಕಾರಿಗಳನ್ನು ಎಲ್ಲ ರೀತಿ ಅವ್ರಿಗೆ ಹಲವಾರು ಬಾರಿ ಭೇಟಿ ಮಾಡಿ ಮನವಿ ಮಾಡಿ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳು ಉಚಿತವಾಗಿ ತುಂಬ ನಮ್ಮ ತಾಲೂಕಿನ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆಲೂರು ಭಾಗದಲ್ಲಿ ಭಾಳ ರೈತರು ಮತ್ತು ತುಂಬ ಇಲ್ಲಿ ದುಡಿಮೆಯನ್ನೇ ನೆಂಚ್ಕೊಂಡಿರೋಂಥ ಭಾಳ ಒಂದು ರೈತರು ಇಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಆಲೂರು ಭಾಗದಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಜನ ನಾವು ಪಂಪು ಮೋಟ್ರುಗಳು ಕೂಡ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರು ಕೂಡ ಇನ್ನೂ ಮುಂದಿನ ಕೂಡ ಹೆಚ್ಚಿನ ರೀತಿ ಮಾಡಿ ನಾನು ಹೇಳಿದ್ವಲ್ಲ, ನಾನು ಡಾಕ್ಟರ್ ಆಗಿದ್ರೂ ಶಿಕ್ಷಣ ಆರೋಗ್ಯಕ್ಕಿಂತ ಜಾಸ್ತಿ ನಾವು ಸಣ್ಣ ನೀರಾವರಿ ಮತ್ತು ಕೃಷಿ ಇಲಾಖೆಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಈಗ ಮುಂದಿನ ವಾರ ಸಮಯದ ಅಭಾವ ಆಗ್ಬಿಟ್ಟಿದೆ. ಈ ಮುಂದಿನ ವಾರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಮ್ಮ ಜಿಲ್ಲೆಗೆ ಹೊಸ ಜಿಲ್ಲೆ ಆದಮೇಲೆ ಒಂದು ಹೊಸ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರ ಜಿಲ್ಲೆಗೆ ಆಗಂತ ನಮ್ಮ ತಾಲೂಕಿಗೆ ಆಗಿ ಟೆಂಡರ್ ಆಗಿ ಅದು ಅಗ್ರಿಮೆಂಟ್ ಆಗಿ ಕೂಡ ಆಗಿದೆ. ನಮ್ಮ ಏನು ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅದೇ ಜಾಗದಲ್ಲೇ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡ ಮುಂದಿನ ವಾರ ಭೂಮಿ ಪೂಜೆ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಸೊ ರೈತರಿಗೆ ಉಪಯೋಗ ಆಗೋಂಥ ಕೆಲಸಗಳಿಗೆ ನಾವು ಭಾಳ ಆಸಕ್ತಿ ವಹಿಸಿದ್ದೀವಿ. ಸೊ ತಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅದಕ್ಕೆ ಒಂದು